ಕೆಜೆನ್ ಗುರುಜಿ, ಕುಂಭರಾಶಿಗೆ 2024 ಹೇಗಿದೆ? ಕುಂಭರಾಶಿಗೆ ಸ್ವಲ್ಪ ಗಂಭೀರವಾಗಿದೆ. ಹೊಸ ವರ್ಷದ ದಿವಸ ಚೆನ್ನಾಗಿದೆ. ಗಂಭೀರವಾಗಿ ಹಾಕಿದೆ ಅಂದರೆ ಕುಂಭದಲ್ಲೇ ಶನಿ ಇದೆ. ಎಲ್ಲರಾಟ್ ಶನಿ ಜನರಿಗೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಹೊಟ್ಟೆಯಲ್ಲಿದೆ ಶನಿ. ಸೊ ಈ ಶನಿ ಮಹಾತ್ಮನು 29ನೇ ತಾರೀಕು ಮಾರ್ಚ್ 2025ಕ್ಕೆ ಮೀನ ರಾಶಿಗೆ ಹೋಗುತ್ತೆ. ಅಂದರೆ ಕಾಲಿಗೆ ಇಳೀತದೆ. ಮಂದಗ್ರಹ ಹೋಗೋದೆಲ್ಲ ಸ್ಲೋ. ದಶೆ ಚೆನ್ನಾಗಿದೆ, ತೊಂದರೆ ಆಗಲ್ಲ. ಆದರೂ ಈ ಕುಂಭರಾಶಿಗೇನು ಕೈಗೆ ಬಂದು ತುತ್ತು ಬಾಯಿ ಎಲ್ಲ ಇರುತ್ತೆ, ಖುಷಿ ಇರಲ್ಲ. ಕುಂಭದಲ್ಲಿ ಶನಿ. ಆರ್ಥಿಕನೂ ಸ್ವಲ್ಪ ದುಡ್ಡಿದ್ರೂ ಸುಖ ಇರಲ್ಲ, ಶಾಂತಿ ಇರಲ್ಲ. ಇಲ್ಲದೆ ದುಡ್ಡೇ ಇರಲ್ಲ. ಎರಡರಲ್ಲಿ ಒಂದು. ಯಾವ ವಲಯಕ್ಕೆ ನಷ್ಟ ಲಾಭ ಅಂತೀರಿ? ಉದ್ಯೋಗ ಅಂತ ಹೇಳಿದ್ರೆ ಶನಿ ಮಹಾತ್ಮನಿಗೆ ಲೋಹ ಸಂಬಂಧ ವ್ಯಾಪಾರ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಮಾಡ್ತಾರೆ, ಆ ವಿದ್ಯಾರ್ಥಿಗಳಿಗೆ ತೊಂದರೆ. ಮೆಕ್ಯಾನಿಕಲ್ ಲೈನು, ಎಣ್ಣೆ ವ್ಯಾಪಾರ ಮಾಡೋದು. ಈಗ ಪೆಟ್ರೋಲ್ ಅಂದರು, ಪೆಟ್ರೋಲ್ ರೇಟು ಅಪ್ ಡೌನ್ ಆಗುತ್ತೆ. ಪೆಟ್ರೋಲ್ ಸಿಕ್ಕೋದು ಕಷ್ಟ ಅಂದರೆ ಬೆಲೆಗಳು ಜಾಸ್ತಿ ಆಗುತ್ತೆ. ಶನಿ ಅಂದರೆ ಎಣ್ಣೆ, ಪೆಟ್ರೋಲು ಇವೆಲ್ಲ ಭಾಳ ಹುಷಾರಿರಬೇಕು. ಅದ್ರ ಮೇಲೆ ಕೆಟ್ಟ ಪ್ರಭಾವ ಕುಂಭರಾಶಿಯಲ್ಲಿ ಹುಟ್ಟಿದವ್ರಿಗೆ. ಬೇರೆ ರಾಶಿಗೆ ಶುಭ ಹೇಳ್ತಾ ಇದ್ದೀವಿ, ಕುಂಭರಾಶಿಗೆ ತುಂಬ ತೊಂದರೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯ ಬಂದ್ಬಿಟ್ಟು ನೋಡಮ್ಮ, ಮೊಣಕಾಲು ಕೆಳಗೆ ಕಣಕಾಲು ಅಂದರು. ಮೀನರಾಶಿಗೆ ಅಲ್ಲೇ ಏಟಾಗುತ್ತೆ, ಅಲ್ಲೇ ಆಪರೇಷನ್ ಆಗುತ್ತೆ. ಶನಿ ಶಾಂತಿ ಮಾಡ್ಕೊಂಡ್ಬಿಟ್ರೆ ಆಗ ಆ ಭಾಗದಲ್ಲಿ ತೊಂದರೆ ಆಗಲ್ಲ. ಅರ್ಥ ಮಾಡು. ಸೊ ಆರೋಗ್ಯದ ಕಡೆ ವಾತ ರೋಗದಿಂದ ಪೀಡಿತ, ಆರ್ಥರೈಟಿಸ್ ಬರೋದು, ವಾಯು ಜಾಸ್ತಿ ಆಗೋದು, ಒಬೆಸಿಟಿ ಪ್ರಾಬ್ಲಮ್ ಅಂತೀವಿ, ಓವರ್ ವೆಯ್ಟ್ ಅನ್ನೋದು. ಊಟದ ಕಡೆ ಗಮನ ಕೊಡಬೇಕು ಕುಂಭರಾಶಿ. ಪರಿಹಾರ. ಸೊ ಪರಿಹಾರ ನೋಡಮ್ಮ, ಎಳ್ಳೆಣ್ಣೆ ಸ್ನಾನ ಮಾಡೋದು, ಎಳ್ಳೆಣ್ಣೆ ದೀಪವನ್ನು ಅಂಟಿಸೋದು, ಕಪ್ಪು ವಸ್ತ್ರವನ್ನು ದೇವ್ರಿಗೆ ದಾನವಾಗಿ ಕೊಡೋದು, ಇವೆಲ್ಲ ಮಾಡೋದ್ರಿಂದ ಶನಿ ಮಹಾತ್ಮನ ಜಪ ಮಾಡ್ಕೊಳ್ಳೋದು. ಸೊ ಬನ್ನಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡೋದು. ಪರಿಹಾರ ಮಂತ್ರ ಅಂದರೆ ಓಂ ಹ್ರೌಂ ಅರ್ಕಾಯ ನಮಃ ಈ ಮಂತ್ರ ಹೇಳ್ಕೊಳ್ಳೋದು. ಕೂರ್ಮಾವತಾರವನ್ನು ಧ್ಯಾನ ಮಾಡೋದು. ಇದು ಮಾಡಿಬಿಟ್ರೆ ಶನಿ ಮಹಾತ್ಮನ ಏಳರಾಟ್ ಶನಿ ತೊಂದರೆ ಕೊಡಲ್ಲ.